ಮೂವಿ ತುಂಬಾ ಚೆನ್ನಾಗಿದೆ ಸರ್ ಮೇಡಮ್, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೊಸಬ್ರ ತರ ಯಾರು ಆಕ್ಟ್ ಮಾಡಿಲ್ಲ, ಎಲ್ಲ ಹಳಬ್ರ ತರನೇ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲ ಮೇಡಮ್ ಆ ಥರ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಒಳ್ಳೇದು ನಮ್ಮ ಎದುರುಗಡೆ ಇದ್ದಾಗ ಕಣ್ಬಿಸ್ತೀವಿ, ಕೆಟ್ಟದ್ದು ನಮ್ಮ ಎದುರುಗಡೆ ಇದ್ದಾಗ ನಾವು ಕಣ್ತಿರುತ್ತೀವಿ ಅಂತ ಅರ್ಥ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಮನುಷ್ಯ ಅರ್ಥ ಮಾಡ್ಕೋಬೇಕು. ಒಂದು ಸಾಂಗ್ ಚೆನ್ನಾಗಿದೆ, ಮಳೆಯಾಗೋ ಮೊದಲ ಅಂತ. ಮತ್ತೆ ಹೊಸಬ್ರು ಅಂತ ಗೊತ್ತಾಗುತ್ತೆ, ಬಟ್ ಆ ಹೊಸಬ್ರನ್ನು ಮೀರಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಒನ್ ಟೈಮ್ ಚೆನ್ನಾಗಿ ನೋಡ್ಬೋದು. ಕಂಟೆಂಟಾ ಅದೇ ಒಂದೇ ನಾನು ಹೇಳ್ಬೇಕು ಅಂತಂದ್ರೆ, ತುಂಬಾ ಜನ ಮೊದಲನೇ ಪ್ರೀತಿಯಲ್ಲಿ, ಎರಡನೇ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗ್ತಾರೆ. ಬಟ್ ಮೂರನೇ ಬಾರಿ ಒಳ್ಳೆ ಹುಡುಗಿ ಸಿಕ್ಕಿದಾಗ ಅದೇ ತರ ಇವಳು ಮೋಸ ಮಾಡ್ತಾಳೆ ಅಂತ ಅವಳನ್ನ ಕೇರ್ಲೆಸ್ ಮಾಡಿ ಆ ಒಂದು ಅದೇ ನಂಬೋದು, ಮೂರನೇ ಸಲನೂ ನಂಬಿದ್ರೆ ಏನು ಮೋಸ ಇಲ್ಲ ಅನ್ನೋದು ಹೇಳಕ್ ಹೊರಟಿದ್ದಾರೆ. ಚೆನ್ನಾಗಿದೆ ಸರ್. ಲವ್ ಸೀಸನ್ ಸಿನಿಮಾನಲ್ಲಿ ಒಂದು ಸಾಂಗ್ ನೋಡಿದೆ ನಾನು ಯೂಟ್ಯೂಬಲ್ಲಿ, ಮಳೆಯಾಗೋ ಮೊದಲೇ ಅಂತೇಳಿ. ಆ ಸಾಂಗ್ ನೋಡಿಕೊಂಡು ನಾನು ಸಿನಿಮಾ ನೋಡಲೇಬೇಕಂತೇಳಿ ಸಿನಿಮಾಗೆ ಬಂದೆ. ಬಟ್ ಸಿನಿಮಾಗೆ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ಕಂಟೆಂಟ್ ತುಂಬ ಚೆನ್ನಾಗಿದೆ. ಈಗ ಹುಡುಗಿರು ನಂಬಿಸಿ ಯಾವ ರೀತಿ ಮೋಸ ಮಾಡ್ತಾರೆ ಅಂತೇಳಿ ಸಿನಿಮಾನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹುಡುಗ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿದೆ ಪಾಯಿಂಟು. ಬಟ್ ಎಂಡಲ್ಲಿ ಪಾಯಿಂಟ್ ತುಂಬ ಚೆನ್ನಾಗಿದೆ. ಅದನ್ನ ಬಂದು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಹಾಗೇನೆ ಹೇಳೋದು ಕರ್ನಾಟಕ ಜನತೆಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಹೊಸಬ್ರನ್ನ ಉಳಿಸ್ಕೊಳ್ಳಿ. ಹೊಸಬ್ರನ್ನ ಉಳಿಸ್ಕೊಂಡ್ರೆ ಬೆಳೆಸಿದ್ರೆ ನಮ್ಮ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ ಬೆಳೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಏನು ನೀವು 200 ರೂಪಾಯಿ 300 ರೂಪಾಯಿ ಕೊಟ್ಟು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋಕೆ ಹೋಗ್ತೀರಾ? ನಮ್ಮ ಕರ್ನಾಟಕದ ಸಿನಿಮಾಗಳನ್ನ ಉಳಿಸ್ಕೊಳ್ಳಿ. 100 ರೂಪಾಯಿ ಕೊಟ್ಟರು ಪರವಾಗಿಲ್ಲ, 150 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಬಂದು ಸಿನಿಮಾಗಳು ನೋಡಿ. ಅಮ್ಮಮ್ಮ ಅಂದರೆ ಇಡೀ ತಿಂಗಳಿಗೆ ವಾರಕ್ಕೆ ಒಂದೊಂದು ಸಿನಿಮಾ ನೋಡಿದ್ರು ಆಲ್ಮೋಸ್ಟ್ ಅಲ್ಲಿ ಒಂದು 700-800 ರೂಪಾಯಿ ಕಳ್ಕೊಳ್ತೀರಾ. ಬಟ್ ಹೊಸಬ್ರ ಸಿನಿಮಾ ನೋಡಿ ಬೆಳೆಸಿ. ಹಳಬ್ರ ಸಿನಿಮಾಗಳಿಗೆಲ್ಲ ಹೋಗಿ ಅವ್ರನ್ನೆಲ್ಲ ಬೆಳೆಸೋದ್ರಿಂದ ಏನು ಬರೋದಿಲ್ಲ. ಹೊಸಬ್ರೇ ಬೆಳೆಸಿ, ಅಷ್ಟು ಮಾತ್ರ ಕೇಳ್ಕೊಳ್ತೀನಿ ನಾನು. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬೇಕು, ಅಷ್ಟು ಮಾತ್ರ ಹೇಳ್ತೀನಿ. ಬ್ರೋ, ಮೂವಿ ತುಂಬಾ ಚೆನ್ನಾಗಿದೆ. ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ರೇರ್ ಆಗಿ ಬರೋದು ಮೂವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಮೂವಿ. ಸೊ ನಾನು ಏನ್ ಹೇಳೋದಂದ್ರೆ, ಈ ತರ ಮೂವೀಸ್ ಗಳಿಗೆ ಸಪೋರ್ಟ್ ಮಾಡಿ. ಈ ತರ ಮೂವಿನ ನಾವು ಪ್ರೋತ್ಸಾಹನೆ ಮಾಡಿದ್ರೆ ಈಗ ಎಲ್ಲ ಇಂಡಸ್ಟ್ರಿಯಲ್ಲೂ ಬರ್ದಿದೆ, ಮಲಯಾಳಂ, ತೆಲುಗು ಇಂಡಸ್ಟ್ರಿಯಲ್ಲೆಲ್ಲ. ಬಟ್ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದು ಇದೆ ಮೂವಿ ನೋಡಿದ್ದು. ತುಂಬಾ ಕಾಂಟೆಂಟ್ ಡ್ರಿವನ್. ಸೊ ಏನೋ ಫ್ರೆಶ್ ಮೂವಿ ಇದೆ ಅಂತ ಕಾನ್ಸೆಪ್ಟ್ ಇದೆ. ಇದು ಲವ್ ಮೇಲ್ ಕಂಟೆಂಟ್, ಬಟ್ ಇಟ್ಸ್ ಅ ವೆರಿ ಫ್ರೆಶ್ ಕಾನ್ಸೆಪ್ಟ್. ನೀವು ಯಾವ್ದು ಆ ತರ ಲವ್ ಸ್ಟೋರಿ ನೋಡಿರಲ್ಲ, ಆತರ ಅದಕ್ಕೆ ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸಾಂಗ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲಿ ಬೋರ್ ಅನ್ಸಲ್ಲ. ಫ್ಯಾಮಿಲಿ ಇಲ್ಲ, ಚೆನ್ನಾಗಿದೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಮೂವಿ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಪ್ರೀತಿ ಅಂದ್ರೆ ಈಗೆಲ್ಲ ಅವಶ್ಯಕ ತಕ್ಕಂಗೆ ಬದಲಾಗೋ ತರ ಇದ್ದಾರೆ. ಸೊ ಅಂತವ್ರಿಗೋಸ್ಕರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಬಂದು ಎಲ್ಲರೂ ನೋಡ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಎಲ್ಲ ರಂಗಭೂಮಿ ಕಲಾವಿದರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಸ್ಕ್ರೀನ್ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ, ಇವ್ರ ಪ್ರೊಡಕ್ಷನ್ ಇಂದ ಇನ್ನೂ ಒಂದಷ್ಟು ಒಳ್ಳೆ ಕಥೆಗಳು ಬರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಕಂಟೆಂಟ್ ಓರಿಯೆಂಟೆಡ್ ಸರ್. ಇದು ಪ್ರೀತಿಲಿ ಮೋಸ ಹೋದವರು, ನಂಬಿಕೆ ದ್ರೋಹ ಮಾಡೋರು, ಅವರೆಲ್ಲರೂ ಇದನ್ನ ನೋಡ್ಬೇಕು. ನಿಜವಾದ ಪ್ರೀತಿ ಎಲ್ಲರಿಗೂ ಲೈಫಲ್ಲಿ ಸಿಗೋದು ಒಂದೇ ಸಲ. ಸೊ ಅದನ್ನ ಉಳಿಸ್ಕೋಬೇಕು. ಯಾರೋ ಒಬ್ರು ಮೋಸ ಮಾಡಿದ್ರು ಅಂತ ನಾವು ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ಅದು ಸರಿ ಆಗಲ್ಲ. ಸೊ ಎಲ್ರು ಒಂದೇ ತರ ಇರಲ್ಲ. ಒಬ್ರಿಂದ ಮೋಸ ಹೋದ್ರೆ ಇನ್ನೊಬ್ರನ್ನ ಹಂಗೆ ನೋಡ್ಬಾರ್ದು. ಸೊ ಒಂದ್ ಒಳ್ಳೆ ಕಂಟೆಂಟ್ ಇದೆ, ಕಂಟೆಂಟ್ ಓರಿಯೆಂಟೆಡ್. ಹೀರೋಯಿಸಮ್ ಗಿಂತ ಕಂಟೆಂಟ್ ಇದೆ ಇದರಲ್ಲಿ. ಸೊ ಒಳ್ಳೇದಿದೆ, ಚೆನ್ನಾಗಿದೆ. ಬಂದ್ ನೋಡಿ ಎಲ್ಲರೂ. ಫಸ್ಟ್ ಹಾಫ್ ನಿಮ್ಗೆ ಲೈಫ್ ಹೆಂಗ್ ಹೋಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಬಟ್ ಅವ್ನ್ ಏನನ್ನ ಕಳ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ನೀವು ಸೆಕೆಂಡ್ ಹಾಫ್ ನೋಡ್ಬೇಕು. ಸೆಕೆಂಡ್ ಹಾಫ್ ಇಂದಾನೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ತುಂಬಾ ಎಮೋಷನ್ಸ್ ಎಲ್ಲಾನು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಒಂದ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಎಲ್ರು ಬಂದ್ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು.